RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದಲ್ಲಿ ಕಾಗದದ ನೋಟುಗಳ ಬದಲಿಗೆ ಹೆಚ್ಚು ಬಾಳಿಕೆ ಬರುವಂತಹ ಪ್ಲಾಸ್ಟಿಕ್ ನೋಟುಗಳನ್ನ ಪರಿಚಯಿಸಲು ಮುಂದಾಗಿದೆ. ಹಾಗಾಗಿ ತನ್ನ ಅಂಗಸಂಸ್ಥೆಯಾದಂತಹ BRB NMPL ಮೂಲಕ ಪ್ಲಾಸ್ಟಿಕ್ ನೋಟುಗಳ ತಯಾರಿಕೆಗೆ ಅಗತ್ಯವಿರುವಂತಹ ಪಾಲಿಮರ್ ಅಂದ್ರೆ ಪ್ಲಾಸ್ಟಿಕ್ ಶೀಟ್ಗಳ ಪೂರೈಕೆಗಾಗಿ ಜಾಗತಿಕ ಟೆಂಡರ್ ಅನ್ನ ಕರೆದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ದೇಶದಲ್ಲಿ ಕಾಗದದ ನೋಟುಗಳ ಬದಲಿಗೆ ಹೆಚ್ಚು ಬಾಳಿಕೆ ಬರುವಂತಹ ಪ್ಲಾಸ್ಟಿಕ್ ನೋಟುಗಳನ್ನ ಪರಿಚಯಿಸಲು ಮುಂದಾಗ್ತಾ ಇದೆ. ಈ ಮೂಲಕ ಸುಮಾರು 1 ದಶಕದ ಅಂದ್ರೆ 2016ರ ನೋಟು ಅಮಾನ್ಯೀಕರಣದ ನಂತರ ಭಾರತದಲ್ಲಿ ಮತ್ತೊಮ್ಮೆ ಹಣಕಾಸು ಕ್ರಾಂತಿ ಆಗಲಿದೆ. ಹಾಗಾದ್ರೆ ಏನಿದು ಪ್ಲಾಸ್ಟಿಕ್ ನೋಟು ಅಂತ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಇವು ಹೇಗೆ ಭಿನ್ನವಾಗಿರುತ್ತೆ? ಇದೆಲ್ಲದರ ಕುರಿತು ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಂದ್ರೆ ಎಲ್ರಿಗೂ ಮೊದಲೇದಾಗಿ ಬರುವಂತದ್ದು ಏನಿದು ಪ್ಲಾಸ್ಟಿಕ್ ನೋಟು ಅಂತ. ಅಂದ್ರೆ ಪ್ಲಾಸ್ಟಿಕ್ ನೋಟುಗಳು ಅಥವಾ ಪಾಲಿಮರ್ ನೋಟುಗಳು ಅಂತ ಏನ್ ಕರಿತೀವಿ, ಇದು ಹತ್ತಿ ಆಧಾರಿತ ಕಾಗದದ ಬದಲಿಗೆ ತೆಳುವಾದ ಮತ್ತೆ ಮೃದುವಾದ ಪ್ಲಾಸ್ಟಿಕ್ ನಿಂದ ಮುದ್ರಿಸಲ್ಪಟ್ಟಂತಹ ಕರೆನ್ಸಿ ನೋಟುಗಳಾಗಿರುತ್ತೆ. ಇವು ನೀರಿನಿಂದ ಹಾಳಾಗೋದಿಲ್ಲ ಮತ್ತೆ ಸುಲಭವಾಗಿ ಹರಿಯೋದೂ ಇಲ್ಲ. ಮತ್ತೆ ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಜೊತೆಗೆ ಇವುಗಳನ್ನ ನಕಲಿ ಮಾಡೋದು ಕೂಡ ಬಹಳಷ್ಟು ಕಷ್ಟ. ಈ ಕಾರಣದಿಂದ RBI ತನ್ನ ಅಂಗಸಂಸ್ಥೆಯಾದಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಪ್ಲಾಸ್ಟಿಕ್ ನೋಟುಗಳ ತಯಾರಿಕೆಗೆ ಅಗತ್ಯವಿರುವಂತಹ ಪಾಲಿಮರ್ ಶೀಟ್ಗಳ ಪೂರೈಕೆಗಾಗಿ ಜಾಗತಿಕ ಟೆಂಡರ್ ಅನ್ನ ಕರೆದಿದೆ. ಇನ್ನ ನಿಮ್ಗೆ ಬರುವಂತಹ ಕ್ವೆಶ್ಚನ್, ಯಾವಾಗ ಪ್ಲಾಸ್ಟಿಕ್ ನೋಟು ಬಳಕೆ ಪ್ರಾರಂಭ ಆಗತ್ತೆ ಅನ್ನುವಂಥದ್ದು. ಇದಕ್ಕೆ ಉತ್ತರವನ್ನ ನೋಡ್ತಾ ಹೋಗೋದಾದ್ರೆ, ವರದಿಗಳ ಪ್ರಕಾರ ಅಂದ್ರೆ ಮುಂದಿನ ವರ್ಷದಿಂದ ಕೆಲವೊಂದು ಆಯ್ದ ನಗರಗಳಲ್ಲಿ ಈ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆ ಮತ್ತೆ ಪರೀಕ್ಷೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಇನ್ನು ಇದರ ಪ್ರಾಯೋಗಿಕ ಯೋಜನೆಯ ಯಶಸ್ಸನ್ನ ಆಧರಿಸಿ 2027ರ ಹೊತ್ತಿಗೆ ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನ ಪರಿಚಯಿಸಲು RBI ಯೋಚನೆಯನ್ನ ಮಾಡಿದೆ. ಮತ್ತೆ ಬರುವಂತಹ ಕ್ವೆಶ್ಚನ್, ಯಾವ ನೋಟುಗಳು ಮೊದಲು ಎಂಟ್ರಿ ಆಗತ್ತೆ ಎನ್ನುವಂಥದ್ದು. ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, ವರದಿಗಳ ಪ್ರಕಾರ ಆರಂಭಿಕ ಹಂತದಲ್ಲಿ ಅತಿ ಹೆಚ್ಚು ಬಳಕೆಯಾಗುವಂತಹ ಮತ್ತೆ ಬೇಗನೆ ಹಾಳಾಗುವಂತಹ 10 ಮತ್ತೆ 20 ರೂಪಾಯಿ ಮುಖಬೆಲೆಯ ನೋಟುಗಳೊಂದಿಗೆ ಈ ಪ್ರಾಯೋಗಿಕ ಪರೀಕ್ಷೆ ಆರಂಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. RBI ಈ ನಿರ್ಧಾರಕ್ಕೆ ಕಾರಣವೇನು ಅಂತ ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿ ಡಿಜಿಟಲ್ ಪಾವತಿಗಳು ಹೆಚ್ಚಾಗಿದ್ರು ಕೂಡ ನಗದು ಚಲಾವಣೆಗಳು ಇನ್ನೂ ದಾಖಲೆಯ ಮಟ್ಟದಲ್ಲಿನೇ ಇದೆ. ಅದರಲ್ಲೂ ಪ್ರತಿ ವರ್ಷ ಹರಿದ ಮತ್ತೆ ಕೊಳಕಾದ ಕೋಟ್ಯಾಂತರ ಕಾಗದದ ನೋಟುಗಳನ್ನ ನಾಶಪಡಿಸಿ ಹೊಸ ನೋಟುಗಳನ್ನ ಮುದ್ರಿಸಲು RBI ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡ್ತಾ ಇದೆ. ಆದ್ರೆ ಪ್ಲಾಸ್ಟಿಕ್ ನೋಟುಗಳು ಕಾಗದದ ನೋಟುಗಳಿಗಿಂತ 2ರಿಂದ 4 ಪಟ್ಟು ಹೆಚ್ಚು ಕಾಲ ಬಾಳ್ಕೆ ಬರೋದ್ರಿಂದ ಮತ್ತೆ ಇವುಗಳನ್ನ ನಕಲು ಮಾಡುವುದು ಅಸಾಧ್ಯವಾಗಿರೋದ್ರಿಂದ RBI ಈ ಕ್ರಮಕ್ಕೆ ಮುಂದಾಗಿದೆ. ಇನ್ನ ಹಳೆಯ ನೋಟುಗಳ ಕತೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ಲಾಸ್ಟಿಕ್ ನೋಟುಗಳು ಬಂದ ತಕ್ಷಣ ಹಳೆಯ ಕಾಗದದ ನೋಟುಗಳು ಅಮಾನ್ಯವಾಗುವುದಿಲ್ಲ. ಅದರಂತೆ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಮತ್ತೆ ಕಾಗದದ ನೋಟುಗಳು ಎರಡು ಕೂಡ ಒಟ್ಟಿಗೆ ಚಲಾವಣೆಯಲ್ಲಿರುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತಹ ಕಾಗದದ ನೋಟುಗಳನ್ನ ಬದಲಾಯಿಸಲು ಜೂನ್ 30ರ ಕೊನೆಯ ಗಡುವು ಎಂಬ ಸುಳ್ಳು ಸುದ್ದಿಗಳು ನೀವು ಅದರಿಂದ ಆತಂಕ ಪಡುವಂತಹ ಅಗತ್ಯವಿಲ್ಲ ಅಂತ PBI ಸ್ಪಷ್ಟಪಡಿಸಿದೆ. ಬೇರೆ ಯಾವ ದೇಶಗಳಲ್ಲಿ ಪ್ಲಾಸ್ಟಿಕ್ ನೋಟನ್ನ ಬಳಕೆ ಮಾಡಲಾಗ್ತಾ ಇದೆ ಅಂತ ನೋಡೋದಾದ್ರೆ, ವರದಿಗಳ ಪ್ರಕಾರ ಪಾಲಿಮರ್ ಕರೆನ್ಸಿ ಪ್ರಸ್ತುತ 60 ದೇಶಗಳಲ್ಲಿ ಬಳಕೆಯಲ್ಲಿದೆ. ಕೆಲವು ದೇಶಗಳಲ್ಲಿ ಇದನ್ನ ಸಂಪೂರ್ಣವಾಗಿ ಜಾರಿಗೆ ತರಲಾಗಿದ್ರು, ಇನ್ನು ಕೆಲವು ದೇಶಗಳಲ್ಲಿ ಇದನ್ನ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಜಾರಿ ಮಾಡಲಾಗಿದೆ. 1988ರಲ್ಲಿ ಪಾಲಿಮರ್ $10 ನೋಟುಗಳನ್ನ ಪರಿಚಯಿಸಿದಂತಹ ಮೊದಲ ದೇಶ ಯಾವ್ದು ಗೊತ್ತಾ? ಆಸ್ಟ್ರೇಲಿಯಾ. 1998ರಲ್ಲಿ ರೊಮೇನಿಯಾ ಇದನ್ನ ಅನುಕರಿಸಿತು. ಈ ಮೂಲಕ ಪ್ಲಾಸ್ಟಿಕ್ ನೋಟು ಬಳಕೆ ಪ್ರಾರಂಭಿಸಿದಂತಹ ಮೊದಲ ಯುರೋಪಿಯನ್ ದೇಶ ಆಯಿತು. ಅದರಂತೆ ಪ್ರಸ್ತುತ ಕೆನಡಾ, UK, ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ನ್ಯೂಜಿಲೆಂಡ್ ಮತ್ತೆ ವಿಯೆಟ್ನಾಂನಲ್ಲಿಯೂ ಕೂಡ ಪ್ಲಾಸ್ಟಿಕ್ ಕರೆನ್ಸಿಯನ್ನ ಬಳಕೆ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನೆಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.